ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡುವ ಪ್ರಯತ್ನ ಪಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನೀವು ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಈ ಪರ್ಸನ್ ನಿಮ್ಮ ಬಗ್ಗೆ ಈಗ ಏನು ಫೀಲ್ ಮಾಡ್ತಾ ಇದ್ದಾರೆ? ಅವರ ಮೈಂಡ್ ವರ್ಸಸ್ ಹಾರ್ಟ್ ಸಿಚುವೇಶನ್ ಏನು? ಯಾಕೆ ಕಾಂಟ್ಯಾಕ್ಟ್ ಇಲ್ಲ? ಮುಂದೆ ಕಾಲ್, ಮೆಸೇಜ್ ಚಾನ್ಸ್ ಇದೆಯಾ? ಥರ್ಡ್ ಪಾರ್ಟಿ ಎನರ್ಜಿ ಇದೆಯಾ ಇಲ್ವಾ? ನಿಮ್ಮ ರಿಲೇಷನ್ಶಿಪ್ ಫ್ಯೂಚರ್ ಎನರ್ಜಿ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ನೋಡುವಂತಹ ಪ್ರಯತ್ನ ಪಡೋಣ. ಯಾರಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಪ್ರೆಸೆಂಟ್ ಟೈಮಲ್ಲಿ ಈ ಪರ್ಸನ್ ತುಂಬ ಕನ್ಫ್ಯೂಷನ್ ಸ್ಟೇಜಲ್ಲಿ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಒಂದು ಕಡೆ ಹಾರ್ಟಿಂದ ನಿಮ್ಮನ್ನು ಬಿಡೋದಕ್ಕೆ ರೆಡಿ ಇಲ್ಲ. ಮೈಂಡ್ ಬೇರೆ ಡೈರೆಕ್ಷನ್ ಹೇಳ್ತಾ ಇದೆ. ಅಂದರೆ ಹೃದಯ ಹೇಳ್ತಾ ಇದ್ದರೆ ಇವರನ್ನು ಬಿಟ್ಟು ಬದುಕೋಕೆ ಆಗಲ್ಲ. ಆದರೆ ಮೈಂಡ್ ಹೇಳ್ತಾ ಇದೆ ಇದು ಸರಿನಾ, ಮುಂದೇನು, ರೆಸ್ಪಾನ್ಸಿಬಿಲಿಟಿ, ಫಿಯರ್ ಇಬ್ಬರ ನಡುವೆ ನಿಂತ್ಕೊಂಡು ಈ ಪರ್ಸನ್ ಲಿಟ್ರಲಿ ಸ್ಟಕ್ ಆಗಿದ್ದಾರೆ. ಅಂದರೆ ಇಬ್ಬರ ನಡುವೆ ಅಂದರೆ ವ್ಯಕ್ತಿಗಳ ನಡುವೆ ಅಂತ ಅಲ್ಲ. ಮೈಂಡ್ ಹೇಳೋ ಮಾತನ್ನು ಕೇಳೋದಾ ಅಥವಾ ಹಾರ್ಟ್ ಹೇಳೋ ಮಾತನ್ನು ಕೇಳೋದಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರು ದಿನ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಮರೆಯೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮನ್ನು ಬಿಡೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಇದು ಅಟ್ರಾಕ್ಷನ್ ಅಂತಲ್ಲ, ಇದು ಡೀಪ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಮೈಂಡ್ ವರ್ಸಸ್ ಹಾರ್ಟ್ ಕಾನ್ಫ್ಲಿಕ್ಟ್ ಆಗಿದೆ. ಇವರ ಸಿಚುವೇಶನ್ ಆ ರೀತಿ ಇದೆ. ಹಾರ್ಟ್ ಹೇಳ್ತಾ ಇದೆ ನಾನು ತುಂಬ ಪ್ರೀತಿಸ್ತೀನಿ, ಇವ್ರ ಜೊತೆ ಇದ್ದಾಗ ನನಗೆ ಕಾಮ್ ಫೀಲ್ ಆಗುತ್ತೆ. ಅಂದರೆ ನನಗೆ ಎಲ್ಲದರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗುತ್ತೆ, ನನ್ನ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡಿದ್ರೆ ಇವರ ಮೈಂಡ್ ಅದರ ಜೊತೆ ಮ್ಯಾಚ್ ಆಗ್ತಾ ಇಲ್ಲ. ಅಂದರೆ ನನ್ನಿಂದ ಮಿಸ್ಟೇಕ್ ಆಗಿದೆ, ನಾನು ರೆಡಿ ಇಲ್ಲ, ಇವರನ್ನು ಮತ್ತೆ ಹರ್ಟ್ ಮಾಡಿಬಿಡ್ತೀನ ಅನ್ನೋ ರೀತಿ ಮೈಂಡ್ ಹೇಳ್ತಾ ಇದೆ. ಕೆಲವೊಮ್ಮೆ ಇವರು ನಿಮಗೆ ಕಾಲ್ ಮಾಡಬೇಕು ಅಂತ ಮನಸ್ಸು ಮಾಡ್ತಾರೆ, ಮತ್ತು ಸಡನ್ನಾಗಿ ಸೈಲೆನ್ಸ್ ಆಗಿಬಿಡ್ತಾರೆ. ಮೆಸೇಜ್ ಟೈಪ್ ಮಾಡಿ ಡಿಲೀಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಬೇಕಾ ಬೇಡವಾ ಅನ್ನೋ ವಾರ್ ಇದೆ ಇವರ ಮನಸ್ಸಿನ ಒಳಗಡೆ. ಅದು ಈಗೋ ಅಲ್ಲ, ಒಂದು ರೀತಿಯ ಫಿಯರ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕಮ್ಯುನಿಕೇಷನ್ ಬ್ಲಾಕ್ ಆಗಿರಬಹುದು ಇಬ್ಬರ ನಡುವೆ. ಯಾಕೆ ಈ ರೀತಿ ಆಗಿದೆ ಅಂತ ಅನ್ನೋದಾದರೆ, ನಿಮ್ಮಿಬ್ಬರ ನಡುವೆ ಇನ್ನೂ ಕೂಡ ಮಾತುಕತೆ ಯಾಕೆ ಆಗ್ತಾ ಇಲ್ಲ ಆ ರೀತಿ ನೀವು ಥಿಂಕ್ ಮಾಡೋದಾದರೆ, ಇಲ್ಲಿ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಈ ಪರ್ಸನ್ ಟ್ರೈ ಮಾಡ್ತಾ ಇದ್ದಾರೆ, ಆದರೆ ತಮ್ಮ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋ ಧೈರ್ಯ ಬರ್ತಾ ಇಲ್ಲ. ಅದು ಅವರ ಭಯ ಕಾರಣ ಆಗಿರಬಹುದು. ಅಂದರೆ ಇವರೇನಾದರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಮಾತನ್ನು ನಿಮ್ಮಿಂದ ಮುಚ್ಚಿಟ್ಟಿರಬಹುದು. ನಿಜ ಹೇಳಿದ್ರೆ ಎಲ್ಲಿ ನೀವು ಪರ್ಮನೆಂಟ್ಲಿ ಹೋಗಿಬಿಡ್ತೀರೇನೋ, ಈ ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗ್ತೀರೇನೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ಮಾಡಿದ ಮಿಸ್ಟೇಕ್ ಹೊರಗಡೆ ಬಂದರೆ, ಇವರ ವೀಕ್ನೆಸ್ ಗೊತ್ತಾದರೆ ನಿಮ್ಮಿಂದ ನೀವು ಏನಾದರೂ ಈ ರಿಲೇಷನ್ಶಿಪ್ಪಿಂದ ಪೂರ್ತಿಯಾಗಿ ಹೊರಟು ಹೋಗ್ತೀರೇನೋ ಅನ್ನೋ ಫೀಲಿಂಗ್ ಇದೆ ಇವ್ರಿಗೆ. ಹಾಗಾಗಿ ಇವರ ಫೀಲಿಂಗ್ಸ್ನ ಹೋಲ್ಡ್ ಮಾಡ್ಕೊಂಡಿದ್ದಾರೆ, ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕಾಲ್, ಮೆಸೇಜ್ ಚಾನ್ಸ್ ಇದೆಯಾ ಅಂತ ನೋಡೋದಾದರೆ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈಗ ಸೈಲೆನ್ಸ್ ಇರಬಹುದು, ಆದರೆ ಸಡನ್ನಾಗಿ ಕಾಲ್ ಅಥವಾ ಮೆಸೇಜ್ ಬರುವ ಚಾನ್ಸಸ್ ತುಂಬ ಜನರ ಎನರ್ಜಿಯಲ್ಲಿ ತುಂಬ ಜಾಸ್ತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಯಾಕೆ ಅಂದರೆ ಈ ಪರ್ಸನ್ನ ಮನಸ್ಸಿನಲ್ಲಿ ಏನು ಫೀಲಿಂಗ್ ಇದೆ, ಯಾವ ವಿಷಯಗಳಿದೆ ಅದನ್ನು ಇವ್ರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವ್ರು ನಿಮಗೆ ಸತ್ಯ ಹೇಳಬೇಕು ಅಂತ ಇದ್ದಾರೆ, ತಮ್ಮ ಲೈಫ್ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇದ್ದಾರೆ, ಆದರೆ ಕರೇಜ್ ಮಾತ್ರ ಮಿಸ್ಸಿಂಗ್ ಆಗಿದೆ. ಪಾಸ್ಟಲ್ಲಿ ಏನೇ ಮಿಸ್ಟೇಕ್ ಮಾಡಿರ್ಬೋದು, ಆ ಗಿಲ್ಟ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ಗಿಲ್ಟ್ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅವರು ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ನಾನು ಮೊದಲೇ ಹೇಳಿದ ಹಾಗೆ ಸುಳ್ಳು ಹೇಳಿರ್ಬೋದು, ಅವರು ಯಾವುದೋ ಒಂದು ಸತ್ಯವನ್ನು ಹೈಡ್ ಮಾಡಿರ್ಬೋದು, ಅಥವಾ ಇವರು ಯಾವುದೋ ಒಂದು ರೀತಿಯಲ್ಲಿ ಚೀಟ್ ಮಾಡಿರ್ಬೋದು. ಅದು ಎಮೋಷ್ನಲಿ ಆಗಿರ್ಬೋದು, ಸಿಚುವೇಶನ್ ವೈಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ಅದು ಸಣ್ಣ ವಿಷಯ ಆಗಿರ್ಬೋದು, ದೊಡ್ಡ ವಿಷಯ ಆಗಿರ್ಬೋದು, ಆದರೆ ಗಿಲ್ಟ್ ಮಾತ್ರ ಕಾಣಿಸ್ತಾ ಇದೆ ಇವರ ಮನಸ್ಸಿನಲ್ಲಿ. ನಾನು ಕರೆಕ್ಟ್ ಟೈಮ್ನಲ್ಲಿ ಸ್ಟ್ಯಾಂಡ್ ತಗೊಂಡಿಲ್ಲ, ರಿಲೇಷನ್ಶಿಪ್ಪಲ್ಲಿ ಆ್ಯಕ್ಷನ್ ತಗೊಂಡಿಲ್ಲ, ಅದಕ್ಕೆ ಈ ರೀತಿ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಎನರ್ಜಿ ಇದೆಯಾ ಅಂತ ಈಗ ಪ್ರೆಸೆಂಟ್ ಟೈಮ್ ಎನರ್ಜಿ ನೋಡೋದಾದರೆ, ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಈಗ ಪ್ರೆಸೆಂಟ್ ಟೈಮಲ್ಲಿ ಕಾಣಿಸ್ತಾ ಇಲ್ಲ, ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಬಟ್ 50-50 ಚಾನ್ಸಸ್ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಇರಬಹುದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ. ಬಟ್ ಇವ್ರಿಗೆ
ಯಾವುದೇ ಸಿಚುವೇಶನ್ ಥರ್ಡ್ ಪಾರ್ಟಿ ಬಂದಿದ್ದರೂ ಕೂಡ ಅಥವಾ ಇವರ ವರ್ಕ್ ಬಗ್ಗೆ ಕೆರಿಯರ್ ಬಗ್ಗೆ ಥಿಂಕ್ ಮಾಡಿ ನಿಮ್ಮಿಂದ ದೂರ ಆಗಿದ್ದರೂ ಕೂಡ ಯಾವುದೇ ವಿಷಯ ಆಗಲಿ ಯಾವುದೇ ಸಿಚುವೇಶನ್ ಆಗಲಿ ನಿಮ್ಮ ಪ್ಲೇಸ್ ರೀಪ್ಲೇಸ್ ಮಾಡೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಅವರು ಕ್ಲಿಯರ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇವ್ರಿಗೆ ಯಾವ ರೀತಿ ಫೀಲ್ ಆಗ್ತಾ ಇತ್ತೋ ಅಥವಾ ನಿಮ್ಮನ್ನು ರೀಪ್ಲೇಸ್ ಮಾಡೋದು ಎಲ್ಲೂ ಸಾಧ್ಯ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವರ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ನಿಮ್ಮ ಪ್ಲೇಸ್ ರೀಪ್ಲೇಸ್ ಆಗಲ್ಲ. ನಿಮ್ಮ ಜೊತೆ ಇದ್ದಾಗ ಅವರ ಮೈಂಡ್ ಲೈಟ್ ಆಗಿರುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಸೇಫ್ ಫೀಲ್ ಆಗುತ್ತೆ. ನೀವು ಅವರ ಎಮೋಷ್ನಲ್ ಕಂಫರ್ಟ್ ಝೋನ್. ಈ ರೀತಿಯೆಲ್ಲ ಇವರು ಥಿಂಕ್ ಮಾಡ್ತಾರೆ. ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತಾನೂ ಇದ್ದಾರೆ. ಇಲ್ಲಿ ರಿಲೇಷನ್ಶಿಪ್ ವರ್ಸಸ್ ಲವ್ ಯಾವುದು ಜಾಸ್ತಿ ಇದೆ ಅಂತ ನೋಡೋದಾದರೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಇದೆ, ಫ್ಯಾಮಿಲಿ ಪ್ರೆಷರ್ ಅನ್ನೋದು ಜಾಸ್ತಿ ಇದೆ, ಫೈನಾನ್ಷಿಯಲ್ ಬರ್ಡನ್ ಅನ್ನೋದು ಜಾಸ್ತಿ ಇದೆ, ಕೆರಿಯರ್ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇದೆ ಇವ್ರಿಗೆ. ಅವರು ಥಿಂಕ್ ಮಾಡ್ತಾರೆ, ನಾನು ಲವ್ಗೆ ರೆಡಿ ಇದ್ದೀನೋ, ರೆಸ್ಪಾನ್ಸಿಬಿಲಿಟಿ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ, ಅಂದರೆ ರಿಲೇಷನ್ಶಿಪ್ಪಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನು ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇವ್ರಿಗೆ ರಿಲೇಷನ್ಶಿಪ್ ಕೆಲವೊಂದು ಸಲ ಬರ್ಡನ್ ಅನಿಸಿರಬಹುದು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಬಂದಿರಬಹುದು. ಒಂದು ಟೈಮ್ ತುಂಬ ಲವ್, ನೆಕ್ಸ್ಟ್ ಟೈಮ್ ಕಂಪ್ಲೀಟ್ ಡಿಸ್ಟೆನ್ಸ್, ಆನ್ ಆ್ಯಂಡ್ ಆಫ್ ಪರ್ಸ್ನಾಲಿಟಿ ಆಗಿರಬಹುದು ಈ ವ್ಯಕ್ತಿದು. ತುಂಬ ಸಲ ನಿಮಗೆ ಕೇರ್, ಲವ್, ಅಟೆನ್ಷನ್ ಇವರಿಂದ ನಿಮಗೆ ಸಿಕ್ಕಿರಬಹುದು. ಬಟ್ ಈ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಅನ್ನೋದು ಸಿಗದೇ ಇರಬಹುದು. ಗಿವ್ ಆ್ಯಂಡ್ ಟೇಕ್ ಇಂಬ್ಯಾಲೆನ್ಸ್ ಆಗಿರ್ಬೋದು. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ನೀವು ಆಲ್ವೇಸ್ ಕೇರ್ ಮಾಡಬೇಕು ಈ ವ್ಯಕ್ತಿಯನ್ನು, ಯಾವಾಗಲೂ ಇವರನ್ನು ವ್ಯಾಲ್ಯೂ ಮಾಡಬೇಕು. ಆದರೆ ರಿಟರ್ನ್ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ನೀವು ಯಾವಾಗಲೂ ಇವರನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು, ಪ್ರೀತಿ ತೋರಿಸ್ಬೇಕು, ಇವರನ್ನು ತುಂಬ ಲೈಕ್ ಮಾಡಬೇಕು, ಇವರನ್ನು ತುಂಬ ಇಷ್ಟಪಡಬೇಕು ಅನ್ನೋ ರೀತಿ ಇವರ ಮನಸ್ಸಿನಲ್ಲಿದೆ. ಬಟ್ ಆ ಕಡೆಯಿಂದ ನಿಮಗೆ ರಿಟರ್ನ್ ಅನ್ನೋದು ಕಡಿಮೆ ಸಿಗ್ತಾ ಇದೆ. ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ವೈ ದಿಸ್ ಕನೆಕ್ಷನ್ ಸ್ಟಿಲ್ ಎಕ್ಸಿಸ್ಟ್ ಅಂತ ನೋಡೋದಾದರೆ ನಿಮ್ಮಿಬ್ಬರ ನಡುವೆ, ಎಲ್ಲದರ ನಡುವೆ ಇವರ ಮನಸ್ಸಿನಲ್ಲಿ ಒಂದೇ ಮಾತು, ನಮ್ಮಿಬ್ಬರ ನಡುವೆ ಪ್ರೀತಿ ಅನ್ನೋದು ಇದೆ. ಅರ್ಥ ಮಾಡ್ಕೊಳ್ಳೋದರಲ್ಲಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಕಮ್ಯುನಿಕೇಷನ್ ಅನ್ನೋದು ಮಿಸ್ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಇವರ ಈಗೋ ಅಂತ ಅಲ್ಲ, ನಿಮ್ಮನ್ನು ಹೇಟ್ ಮಾಡ್ತಾ ಇದ್ದಾರೆ ಅಂತಲ್ಲ, ಇದು ಎಮೋಷ್ನಲಿ ಥಿಂಕ್ ಮಾಡ್ತಾ ಇದ್ದಾರೆ. ಫಿಯರ್ ಅನ್ನೋದು ಕೂಡ ಇದೆ ಈ ಪರ್ಸನ್ಗೆ. ಯಾವುದೋ ಒಂದು ರೀತಿಯ ಫಿಯರ್ ಇರಬಹುದು. ಈ ರಿಲೇಷನ್ಶಿಪ್ ಯಾವ ರೀತಿ ಮುಂದೆ ತಗೊಂಡು ಹೋಗೋದು ಅಂತ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಇವರಿಗೆ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳೋದು ಸಾಧ್ಯ ಆಗದೆ ಇರಬಹುದು. ಇದೆಲ್ಲದರಿಂದ ಈ ರೀತಿ ಥಿಂಕ್ ಮಾಡ್ತಾ ಇರಬಹುದು. ಬಟ್ ನಿಮ್ಮ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ನೀವು ಪ್ಯೂರ್ ಎನರ್ಜಿ, ಜೆನ್ಯೂನ್ ಲವ್, ಡೀಪ್ ಗೀವರ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ನೀವು ಈ ಪರ್ಸನ್ಗಾಗಿ ತುಂಬ ವ್ಯಾಲ್ಯೂ ಕೊಡ್ತೀರಾ, ತುಂಬ ಪ್ರೀತಿ ತೋರಿಸ್ತೀರಾ, ತುಂಬ ಇಷ್ಟಪಡ್ತೀರಾ, ತುಂಬ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ದೀರಾ ಈ ಪರ್ಸನ್ ಜೊತೆ, ಅಥವಾ ಈ ಪರ್ಸನ್ ಜೊತೆ ನೀವು ಇರೋದಕ್ಕೆ ತುಂಬ ಇಷ್ಟಪಡ್ತೀರಾ. ಇವ್ರು ನಿಮ್ಮ ಜೊತೆ ಇರಬೇಕು, ನಿಮ್ಮ ಲೈಫ್ನಲ್ಲಿ ಇರಬೇಕು, ಈ ಪರ್ಸನ್ ಜೊತೆ ನೀವು ಲೈಫ್ ಲಾಂಗ್ ಇರಬೇಕು, ಆ ರೀತಿ ನೀವು ಯೋಚನೆ ಮಾಡುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ಗೂ ಕೂಡ ನಿಮ್ಮ ಮೇಲೆ ಮನಸ್ಸಿದೆ, ನಿಮ್ಮ ಮೇಲೆ ಇಷ್ಟ ಅನ್ನೋದು ಇದೆ, ನಿಮ್ಮನ್ನು ಲೈಕ್ ಮಾಡ್ತಾರೆ. ಬಟ್ ಈ ರಿಲೇಷನ್ಶಿಪ್ ರೆಸ್ಪಾನ್ಸಿಬಿಲಿಟಿಯಿಂದ ಹೆದರ್ಕೊಳ್ತಿದ್ದಾರೆ ಅನ್ನೋ ರೀತಿ ಕೆಲವರ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಅಂದರೆ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿ ತಗೊಳ್ಳೋದು ಅಂತ ಥಿಂಕ್ ಮಾಡ್ತಾ ಇದ್ದಾರೆ, ಅಥವಾ ಇವರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬ ಜಾಸ್ತಿ ಇರ್ಬೋದು ಇವ್ರಿಗೆ. ಹಾಗಾಗಿ ರಿಲೇಷನ್ಶಿಪ್ಪಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದರ ಬಗ್ಗೆ ಫಿಯರ್ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವರ ಲೈಫ್ನಲ್ಲಿ ಇದ್ದರೆ ಇವ್ರಿಗೆ ಎಲ್ಲದರಿಂದಲೂ ಒಂದು ಹೀಲಿಂಗ್ ಸಿಗುತ್ತೆ, ಪ್ರೀತಿ ಸಿಗುತ್ತೆ, ಲವ್ ಅನ್ನೋದು ಸಿಗುತ್ತೆ, ಕೇರ್ ಅನ್ನೋದು ಸಿಗುತ್ತೆ ಅನ್ನೋ ರೀತಿ ಕೂಡ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಹಾರ್ಟಿಂದ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.